ದೆಹಲಿ ಚುನಾವಣೆ ಫಲಿತಾಂಶ ಹೊರಬಿದ್ದು 10 ದಿನ ಕಳೆಯಿತು. ಆಮ್ ಆದ್ಮಿಯನ್ನು ಅಧಿಕಾರದಿಂದ ಇಳಿಸಿರುವ ಬಿಜೆಪಿ ಇಂದ್ರಪ್ರಸ್ಥದ ರಾಜ್ಯಭಾರಕ್ಕೆ ನಾನಾ ಲೆಕ್ಕಾಚಾರ ಹಾಕಿದ್ದಾರೆ. ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಸಸ್ಪೆನ್ಸ್ ಮಧ್ಯೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಮಯ ದಿನಾಂಕ ನಿಗದಿ ಮಾಡಿದೆ. ಜೊತೆಗೆ ಹೆಣ್ಣು ಮಗಳೊಬ್ಬಳು ದಿಲ್ಲಿಯ ಮುಖ್ಯಮಂತ್ರಿ ಆಗ್ತಾರಂತೆ. ರಿಪೋರ್ಟ್. ನಾಳೆ ದೆಹಲಿ ಸಿಎಂ ಆಯ್ಕೆ, ಪರ್ವೇಶ್ ಔಟ್. ಪ್ರಮಾಣ ವಚನಕ್ಕೆ ಬರ್ತಿದ್ದಾರೆ 50 ಫಿಲಂ ಸ್ಟಾರ್. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ಗುರುವಾರ ನಡೆಯಲಿದೆ. ನಾಳೆ ನಡೆಯಲಿರುವ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸ ಮುಖ್ಯಮಂತ್ರಿ ಹೆಸರು ಘೋಷಣೆಯಾಗಲಿದೆ. ಸಿಎಂ ಹುದ್ದೆಗೆ ಪ್ರಬಲವಾಗಿ ಕೇಳಿ ಬರುತ್ತಿದ್ದ ಪರ್ವೇಶ್ ವರ್ಮಾ ಹೆಸರು ರೇಸ್ನಿಂದ ಹೊರಬಿದ್ದಿದ್ದಂತೆ. ರೇಖಾ ಗುಪ್ತಾಗೆ ಒಲಿಯುತ್ತಾ ಸಿಎಂ ಪಟ್ಟ. ರಾಜಧಾನಿಗೆ ಮಹಿಳಾ ಮುಖ್ಯಮಂತ್ರಿ ಆಯ್ಕೆ ಮಾಡಲು ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದ್ದಂತೆ. ಬಿಜೆಪಿ ಯುವ ಮೋರ್ಚಾದ ದೆಹಲಿ ಘಟಕದ ಕಾರ್ಯದರ್ಶಿ ರೇಖಾ ಗುಪ್ತಾ ದೆಹಲಿ ಸಿಎಂ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರಮಾಣ ವಚನ ಸಮಾರಂಭದಲ್ಲಿ ಬಾಲಿವುಡ್ನ 50ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು, ಖ್ಯಾತ ಉದ್ಯಮಿಗಳು, ಆಧ್ಯಾತ್ಮಿಕ ಗುರುಗಳು, ರೈತರು, ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಕೂಡ ಭಾಗವಹಿಸಲಿದ್ದಾರೆ. ಎಸಿ, ಟಿವಿ, ಕುರ್ಚಿ, ಕದ್ರಾ, ಸಿಸೋಡಿಯಾ. ದೆಹಲಿ ಮಾಜಿ ಡಿಸಿಎಂ ಆಮ್ ಆದ್ಮಿ ನಾಯಕ ಮನೀಶ್ ಸಿಸೋಡಿಯಾ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಶಾಸಕರ ಕಚೇರಿಯಲ್ಲಿದ್ದ ಸರ್ಕಾರಿ ವಸ್ತುಗಳನ್ನು ಕದ್ದಿದ್ದಾರೆ ಎಂದು ಬಟರ್ಗಂಜ್ನ ಬಿಜೆಪಿ ಶಾಸಕ ರವಿಂದರ್ ಸಿಂಗ್ ನೇಗಿ ಆರೋಪಿಸಿದ್ದಾರೆ. मनीष सिसोदिया उप मुख्यमंत्री, ये देखिए खाली सब कुर्सी टेबल सब ले गए. ये चोर लोग हैं, चोर. इन्होंने इतनी शर्म नहीं लोगों को कि जो दूसरा विधायक बैठेगा वो कहां बैठेगा. ये हॉल है, इस हॉल में 200-250 कुर्सियां थी, 300 कुर्सियां थी. ये सारी कुर्सियां गायब कर दी, कुर्सी टेबल सब गायब, कुछ नहीं है, खाली हॉल पड़ा हुआ है. इसमें एसी लगे हुए थे, एसी भी उखाड़ के ले गए जगह जगह से. और मैं आपको दिखाता हूं, ये पूरा खाली. यहाँ एक टीवी लगा था 2-3 लाख रुपए का, वो टीवी भी उखाड़ के ले गए. उसका फ्रेम लगा हुआ है टीवी का. ದೆಹಲಿ ಆಪ್ ನಾಯಕರ ವಿರುದ್ಧ ಬಿಜೆಪಿ ಒಂದೊಂದೇ ಆರೋಪ ಮಾಡುತ್ತಿದೆ. ಮುಂದೆ ಅವೆಲ್ಲ ಹಗರಣಗಳ ಬಗ್ಗೆ ತನಿಖೆ ನಡೆಸೋ ಸಾಧ್ಯತೆಯೂ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣೆ ಫಲಿತಾಂಶ ಹೊರಬಿದ್ದು 10 ದಿನ ಕಳೆಯಿತು. ಆಮ್ ಆದ್ಮಿಯನ್ನು ಅಧಿಕಾರದಿಂದ ಇಳಿಸಿರುವ ಬಿಜೆಪಿ ಇಂದ್ರಪ್ರಸ್ಥದ ರಾಜ್ಯಭಾರಕ್ಕೆ ನಾನಾ ಲೆಕ್ಕಾಚಾರ ಹಾಕಿದ್ದಾರೆ. ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಸಸ್ಪೆನ್ಸ್ ಮಧ್ಯೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಮಯ ದಿನಾಂಕ ನಿಗದಿ ಮಾಡಿದೆ. ಜೊತೆಗೆ ಹೆಣ್ಣು ಮಗಳೊಬ್ಬಳು ದಿಲ್ಲಿಯ ಮುಖ್ಯಮಂತ್ರಿ ಆಗ್ತಾರಂತೆ. ರಿಪೋರ್ಟ್. ನಾಳೆ ದೆಹಲಿ ಸಿಎಂ ಆಯ್ಕೆ, ಪರ್ವೇಶ್ ಔಟ್. ಪ್ರಮಾಣ ವಚನಕ್ಕೆ ಬರ್ತಿದ್ದಾರೆ 50 ಫಿಲಂ ಸ್ಟಾರ್. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ಗುರುವಾರ ನಡೆಯಲಿದೆ. ನಾಳೆ ನಡೆಯಲಿರುವ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸ ಮುಖ್ಯಮಂತ್ರಿ ಹೆಸರು ಘೋಷಣೆಯಾಗಲಿದೆ. ಸಿಎಂ ಹುದ್ದೆಗೆ ಪ್ರಬಲವಾಗಿ ಕೇಳಿ ಬರುತ್ತಿದ್ದ ಪರ್ವೇಶ್ ವರ್ಮಾ ಹೆಸರು ರೇಸ್ನಿಂದ ಹೊರಬಿದ್ದಿದ್ದಂತೆ. ರೇಖಾ ಗುಪ್ತಾಗೆ ಒಲಿಯುತ್ತಾ ಸಿಎಂ ಪಟ್ಟ. ರಾಜಧಾನಿಗೆ ಮಹಿಳಾ ಮುಖ್ಯಮಂತ್ರಿ ಆಯ್ಕೆ ಮಾಡಲು ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದ್ದಂತೆ. ಬಿಜೆಪಿ ಯುವ ಮೋರ್ಚಾದ ದೆಹಲಿ ಘಟಕದ ಕಾರ್ಯದರ್ಶಿ ರೇಖಾ ಗುಪ್ತಾ ದೆಹಲಿ ಸಿಎಂ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರಮಾಣ ವಚನ ಸಮಾರಂಭದಲ್ಲಿ ಬಾಲಿವುಡ್ನ 50ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು, ಖ್ಯಾತ ಉದ್ಯಮಿಗಳು, ಆಧ್ಯಾತ್ಮಿಕ ಗುರುಗಳು, ರೈತರು, ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಕೂಡ ಭಾಗವಹಿಸಲಿದ್ದಾರೆ. ಎಸಿ, ಟಿವಿ, ಕುರ್ಚಿ, ಕದ್ರಾ, ಸಿಸೋಡಿಯಾ. ದೆಹಲಿ ಮಾಜಿ ಡಿಸಿಎಂ ಆಮ್ ಆದ್ಮಿ ನಾಯಕ ಮನೀಶ್ ಸಿಸೋಡಿಯಾ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಶಾಸಕರ ಕಚೇರಿಯಲ್ಲಿದ್ದ ಸರ್ಕಾರಿ ವಸ್ತುಗಳನ್ನು ಕದ್ದಿದ್ದಾರೆ ಎಂದು ಬಟರ್ಗಂಜ್ನ ಬಿಜೆಪಿ ಶಾಸಕ ರವಿಂದರ್ ಸಿಂಗ್ ನೇಗಿ ಆರೋಪಿಸಿದ್ದಾರೆ. ಮನೀಶ್ ಸಿಸೋದಿಯಾ ಉಪ ಮುಖ್ಯಮಂತ್ರಿ, ये देखिए खाली सब कुर्सी टेबल सब ले गए. ये चोर लोग हैं, चोर. इन्होंने इतनी शर्म नहीं लोगों को कि जो दूसरा विधायक बैठेगा वो कहां बैठेगा.
ये हॉल है, इस हॉल में 200-250 कुर्सियां थी, 300 कुर्सियां थी, ये सारी कुर्सियां गायब कर दी, कुर्सी टेबल सब गायब, कुछ नहीं है, खाली हॉल पड़ा हुआ है। इसमें एसी लगे हुए थे, एसी भी उखाड़ के ले गए जगह जगह से, और मैं आपको दिखाता हूं, ये पूरा खाली। यहाँ एक टीवी लगा था 2-3 लाख रुपए का, वो टीवी भी उखाड़ के ले गए, उसका फ्रेम लगा हुआ है टीवी का। ದೆಹಲಿ ಆಪ್ ನಾಯಕರ ವಿರುದ್ಧ ಬಿಜೆಪಿ ಒಂದೊಂದೇ ಆರೋಪ ಮಾಡುತ್ತಿದೆ. ಮುಂದೆ ಅವೆಲ್ಲ ಹಗರಣಗಳ ಬಗ್ಗೆ ತನಿಖೆ ನಡೆಸೋ ಸಾಧ್ಯತೆಯೂ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣೆ ಫಲಿತಾಂಶ ಹೊರಬಿದ್ದು 10 ದಿನ ಕಳೆಯಿತು. ಆಮ್ ಆದ್ಮಿಯನ್ನು ಅಧಿಕಾರದಲ್ಲಿರಿಸಿರುವ ಬಿಜೆಪಿ ಇಂದ್ರಪ್ರಸ್ಥದ ರಾಜ್ಯಭಾರಕ್ಕೆ ನಾನಾ ಲೆಕ್ಕಾಚಾರ ಹಾಕಿದ್ದಾರೆ. ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಸಸ್ಪೆನ್ಸ್ ಮಧ್ಯೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಮಯ ದಿನಾಂಕ ನಿಗದಿ ಮಾಡಿದೆ. ಜೊತೆಗೆ ಹೆಣ್ಣು ಮಗಳೊಬ್ಬಳು ದಿಲ್ಲಿಯ ಮುಖ್ಯಮಂತ್ರಿ ಆಗ್ತಾರಂತೆ. ರಿಪೋರ್ಟ್. ನಾಳೆ ದೆಹಲಿ ಸಿಎಂ ಆಯ್ಕೆ, ಪರ್ವೇಶ್ ಔಟ್. ಪ್ರಮಾಣ ವಚನಕ್ಕೆ ಬರ್ತಿದ್ದಾರೆ 50 ಫಿಲಂ ಸ್ಟಾರ್. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ಗುರುವಾರ ನಡೆಯಲಿದೆ. ನಾಳೆ ನಡೆಯಲಿರುವ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸ ಮುಖ್ಯಮಂತ್ರಿ ಹೆಸರು ಘೋಷಣೆಯಾಗಲಿದೆ. ಸಿಎಂ ಹುದ್ದೆಗೆ ಪ್ರಬಲವಾಗಿ ಕೇಳಿ ಬರುತ್ತಿದ್ದ ಪರ್ವೇಶ್ ವರ್ಮಾ ಹೆಸರು ರೇಸ್ನಿಂದ ಹೊರಬಿದ್ದಿದ್ದಂತೆ. ರೇಖಾ ಗುಪ್ತಾಗೆ ಒಲಿಯುತ್ತಾ ಸಿಎಂ ಪಟ್ಟ. ರಾಜಧಾನಿಗೆ ಮಹಿಳಾ ಮುಖ್ಯಮಂತ್ರಿ ಆಯ್ಕೆ ಮಾಡಲು ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದ್ದಂತೆ. ಬಿಜೆಪಿ ಯುವ ಮೋರ್ಚಾದ ದೆಹಲಿ ಘಟಕದ ಕಾರ್ಯದರ್ಶಿ ರೇಖಾ ಗುಪ್ತಾ ದೆಹಲಿ ಸಿಎಂ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರಮಾಣ ವಚನ ಸಮಾರಂಭದಲ್ಲಿ ಬಾಲಿವುಡ್ನ 50ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು, ಖ್ಯಾತ ಉದ್ಯಮಿಗಳು, ಆಧ್ಯಾತ್ಮಿಕ ಗುರುಗಳು, ರೈತರು, ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಕೂಡ ಭಾಗವಹಿಸಲಿದ್ದಾರೆ. ಎಸಿ, ಟಿವಿ, ಕುರ್ಚಿ ಕದ್ರಾ ಸಿಸೋಡಿಯಾ. ದೆಹಲಿ ಮಾಜಿ ಡಿಸಿಎಂ ಆಮ್ ಆದ್ಮಿ ನಾಯಕ ಮನೀಶ್ ಸಿಸೋಡಿಯಾ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಶಾಸಕರ ಕಚೇರಿಯಲ್ಲಿದ್ದ ಸರ್ಕಾರಿ ವಸ್ತುಗಳನ್ನ ಕದ್ದಿದ್ದಾರೆ ಎಂದು ಬಟರ್ಗಂಜ್ನ ಬಿಜೆಪಿ ಶಾಸಕ ರವಿಂದರ್ ಸಿಂಗ್ ನೇಗಿ ಆರೋಪಿಸಿದ್ದಾರೆ. ये देखिए मनीष सिसोदिया उप मुख्यमंत्री, ये देखिए खाली सब कुर्सी टेबल सब ले गए। ये चोर लोग हैं, चोर। इन्होंने इतनी शर्म नहीं है लोगों को कि जो दूसरा विधायक बैठेगा वो कहां बैठेगा। ये हॉल है, इस हॉल में 200-250 कुर्सियां थी, 300 कुर्सियां थी, ये सारी कुर्सियां गायब कर दी, कुर्सी टेबल सब गायब, कुछ नहीं है, खाली हॉल पड़ा हुआ है। इसमें एसी लगे हुए थे, एसी भी उखाड़ के ले गए जगह जगह से, और मैं आपको दिखाता हूं, ये पूरा खाली। यहाँ एक टीवी लगा था 2-3 लाख रुपए का, वो टीवी भी उखाड़ के ले गए, उसका फ्रेम लगा हुआ है टीवी का। ದೆಹಲಿ ಆಪ್ ನಾಯಕರ ವಿರುದ್ಧ ಬಿಜೆಪಿ ಒಂದೊಂದೇ ಆರೋಪ ಮಾಡುತ್ತಿದೆ. ಮುಂದೆ ಅವೆಲ್ಲ ಹಗರಣಗಳ ಬಗ್ಗೆ ತನಿಖೆ ನಡೆಸೋ ಸಾಧ್ಯತೆಯೂ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.